ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜಲಿ. ಅಮುಲ್ ಕನ್ನಡ ಲೈವ್ಗೆ ಸ್ವಾಗತ. ಸೊ ಇವತ್ತು ನಾನು ಚಾಕ್ಲೇಟ್ ಕಪ್ಸ್ ಐಸ್ ಕ್ರೀಮ್ ಪುಡಿಂಗ್ ಮಾಡ್ತಾ ಇದ್ದೀನಿ. ಸೊ ಸಮ್ಮರ್ ಆಗಿರೋದ್ರಿಂದ ಕಿಡ್ಸ್ಗೆ ಸಮ್ಮರ್ ಹಾಲಿಡೇಸ್ ಇರುತ್ತೆ. ಸೊ ಅವ್ರಿಗೆ ತುಂಬ ಇಷ್ಟ ಆಗುತ್ತಿದ್ದು, ಕಿಡ್ಸ್ಗೆ ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಮೇಯ್ನ್ ಆಗಿ ಅಮುಲ್ ವೆನಿಲಾ ಐಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಇದು ಅಮುಲ್ ಶುಗರ್ ಫ್ರೀ ಡಾರ್ಕ್ ಚಾಕ್ಲೇಟ್ ಮತ್ತು ಅಮುಲ್ ಬಟರ್, ಸ್ವಲ್ಪ ಇದು ಮಾರಿ ಬಿಸ್ಕೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಮ್ಯಾಂಗೋ, ಸ್ವಲ್ಪ ಬಾದಾಮಿ. ಸೊ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ಈ ಡಾರ್ಕ್ ಚಾಕ್ಲೇಟ್ನ ನಾನು ಅವನಲ್ಲಿ ಮೈಕ್ರೋವೇವ್ ಮಾಡಿಕೊಂಡು ಸೊ ಈ ಥರ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡಿಕೊಂಡು ಈ ಥರ ಕಪ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ರಿಮೂವ್ ಮಾಡಿದ್ರೆ ಬರುತ್ತೆ, ಬಟ್ ನಾನು ಇವತ್ತು ಈ ಥರನೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಈ ಥರ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟೇ ಆದರೆ ಅವ್ರ ಕೈಯೆಲ್ಲ ಇದಾಗಿ ತುಂಬ ಇಷ್ಟ ಆಗಲ್ಲ ಅವ್ರಿಗೆ. ಸೊ ನಾನು ಈ ಕಪ್ಸಲ್ಲೇ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಥರ 3 ಕಪ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮಾಡಿಕೊಂಡು ನಾವು ಫ್ರೀಝರಲ್ಲಿ ಒಂದು 30 ಮಿನಿಟ್ಸ್ ಇಡಬೇಕು ಮಿನಿಮಮ್ಮು. ಸೊ ಆವಾಗ ನಮ್ಮ ಕಪ್ಸ್ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನಮ್ಮ ಬಟರ್ ಇದೆ ಅಲ್ವಾ, ಬಟರ್ನ ನಾವು ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ. ಅಮುಲ್ ಬಟರ್ನ ಮೆಲ್ಟ್ ಮಾಡ್ಕೊಂಡು, ಸೊ ನೀವು ಯಾವ ಶೇಪ್ಸ್ ಕಪ್ ಯಾವ ಮೋಲ್ಡ್ಸಲ್ಲಿ ಬೇಕಾದರೂ ಹಾಕ್ಕೋಬೋದು. ಸೊ ಈ ಥರ ಪೇಪರ್ ಕಪ್ಸಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಯಾವ ಥರ ಶೇಪ್ ಸಿಲಿಕಾನ್ ಮೋಲ್ಡ್ಸ್ ಇರುತ್ತಲ್ಲ, ಆ ಥರ ಯಾವುದ್ರಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಇವಾಗ ಫಸ್ಟು ಬಟರ್ನ ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಬಟರ್ ತೊಗೊತಾ ಇದ್ದೀನಿ. ಸೊ ಇದನ್ನು ಇವಾಗ ನಾನು ಮೆಲ್ಟ್ ಮಾಡ್ಕೋತೀನಿ.
ಸೊ ಈ ಥರ ಬಟರ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಟರ್ ಮೆಲ್ಟ್ ಆಗೋ ಅಷ್ಟರಲ್ಲಿ ನಾವು ಬಿಸ್ಕೆಟ್ನ ಪೌಡರ್ ಮಾಡ್ಕೊಳ್ಳೋಣ. ಸೊ ಇದೊಂದು ಆಗೋಯ್ತು, ಇನ್ನೇನು ಇದು ಮಾಡಿಕೊಂಡೆ ಸೊ ಇದು ಬಟರ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಇವಾಗ ಬಿಸ್ಕೆಟ್ ಇದೆ ಅಲ್ವಾ, ಬಿಸ್ಕೆಟ್ನ ನಾವು ಪೌಡರ್ ಮಾಡ್ಕೊಳ್ಳೋಣ. ಸೊ ಯಾವ ಬಿಸ್ಕೆಟ್ ಬೇಕಾದರೂ ತೊಗೋಬೋದು, ಕ್ರೀಮ್ ಬಿಸ್ಕೆಟ್ ಮಾತ್ರ ತೊಗೋಬಾರ್ದು. ನಾನಿಲ್ಲಿ ಮಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸೊ ಈ ಥರ ಪುಡಿ ಆಗುತ್ತೆ. ಸೊ ಇದನ್ನ ನಾವು ಈ ಬಟರ್ ಮೆಲ್ಟ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಡೈರೆಕ್ಟಾಗಿ ಸರ್ವಿಂಗ್ ಪ್ಲೇಟ್ ಮೇಲೆ ಇದನ್ನು ನಾವು ಸೆಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಕಪ್ಸ್ ಇದೆ ಅಲ್ವಾ, ಅದನ್ನು ಸೊ ಫಸ್ಟ್ ನಾವು ಈ ಬಿಸ್ಕೆಟ್ ಏನು ಮಾಡಿದ್ವಿ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊ. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಫ್ರೂಟ್ಸ್ ತೊಗೊಂಡಿದ್ವಲ್ಲ, ಮ್ಯಾಂಗೋ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನೀವು ಯಾವ ಫ್ರೂಟ್ ಬೇಕಾದರೂ ಹಾಕ್ಕೋಬೋದು, ಸೀಸ್ನಲ್ ಮ್ಯಾಂಗೋ ಅಲ್ವಾ ಇವಾಗ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಬಾದಾಮಿ, ಡ್ರೈ ನಟ್ಸ್ ಕೂಡ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಪಿಸ್ತಾ ಆಗಲಿ ಗೋಡಂಬಿ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು.
ಸೊ ಇವಾಗ ಅಮುಲ್ ವೆನಿಲಾ ಐಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಕೂಡ ಐಸ್ ಕ್ರೀಮ್ ಯಾವ್ದು ಬೇಕಾದರೂ ತಗೋಬೋದು, ಬಟ್ ವೆನಿಲಾ ಅಂದರೆ ಒಂದು ನ್ಯೂಟ್ರಲ್ ಫ್ಲೇವರ್ ಥರ ಅಲ್ವಾ, ಸೊ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಸೊ ಅದು ತೊಗೊಂಡಿದ್ದೇನೆ ನಾನು. ಸೊ ಥರ ಸ್ಕೂಪ್ಸ್ ಮಾಡಿ ಅದ್ರ ಮೇಲೆ ನಾವೇನು ಮಾಡಿದ್ವಿ ಅದ್ರ ಮೇಲೆ ಒಂದೊಂದು ಸ್ಕೂಪ್ ಹಾಕ್ಕೊಳ್ಳೋದು. ಸೊ ಈ ಥರ ಬೈಟ್ ಸೈಜ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇದ್ದರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇವಾಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಮ್ಯಾಂಗೋ, ಮತ್ತು ಸ್ವಲ್ಪ ಬಾದಾಮಿ. ಸೊ ನಾವಿದು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ವಿ ಕೂಡ ಅಲ್ವಾ, ಅದನ್ನು ಬೇಕಾದರೂ ನಾವು ಡ್ರಿಸಲ್ ಮಾಡ್ಕೋಬೋದಿತ್ತು. ಬೇಕಂದ್ರೆ ಸೊ ಇವಾಗ ನಮ್ಮ ಚಾಕ್ಲೇಟ್ ಕಪ್ಸ್ ಐಸ್ ಕ್ರೀಮ್ ಪುಡಿಂಗ್ ರೆಡಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. So chocolate cups ice cream pudding is ready. So ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ. ಸೊ ಅಮುಲ್ ಕನ್ನಡ ಅವ್ರಿಗೆ ತುಂಬ ಥ್ಯಾಂಕ್ಸ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಒಂದು ಲೈವ್ ಮಾಡೋದಕ್ಕೆ. ಸೊ ಮತ್ತೆ ಒಂದು ಹೊಸ ಯುನೀಕ್ ಇನೋವೇಟಿವ್ ರೆಸಿಪಿ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.